ಸಂಘದಾಗೆ ಸಾಲ ತಗೊಂಡು ಏನೇ ಇಲ್ಲಿ ಬಂದು ಸೇರ್ಕೊಂಡಿದೀಯಾ? ತಗೋಬೇಕಾರೆ ನಿಟ್ಟಿರುತ್ತೆ, ಕಟ್ಬೇಕಾದ್ರೆ ನಿಟ್ಟಿರಲ್ವೇನೆ ನಿನಗೆ? ಬಂದು ಅಕ್ಕನ ಮನೆ ಸಿಕ್ತು ಅಂತ ಹೇಳಿ ಸೇರ್ಕೊಂಡಿದ್ಯಲ್ಲೇ ರಂಗಿ, ಬಾರಿ ಇಲ್ಲಿ. ಏ ರಂಗಿ, ರಂಗಿ ಬಾರಿ. ಇಲ್ಲ ಇದ್ದಾಳೆ ಎಂಬುದು ಗೊತ್ತಿದ್ರೆ ಯಾವತ್ತು ಹುಡಿಕೊಂಬತ್ತಿದ್ವಿ. ನಮಗೆ ನಡುವೆ ಗೊತ್ತಾತು ಇಲ್ಲ ಇದ್ದಾಳೆ ಅಂತ ಹೇಳಿ. ಬಾರಿ ಫಸ್ಟು ಸಂಘದ ದುಡ್ಡು ಕಟ್ಟಿ ಬಾರಿ ಐಶಿಕೆ. ಏನು ತಾಬೇಕಾರಂಗೆ ಕೊಂಡ್ಕೊಂಡು ತಾಂಬ್ತಾಳೆ, ಇವಾಗ ಕಟ್ತಂಗೆ ಬಂದು ಅಕ್ಕನ ಮನೆ ಸೇರ್ಕೊಂಡಿದ್ಯಲ್ಲ, ನಿನಗೆ ಮಾನ ಮರ್ಯಾದೆ ಬೇಡವೇನಿ? ಬಿಟ್ಟು ಹೆಂಗ್ಸೆ. ಯಾಕ್ರಮ್ಮ, ಯಾಕೆ ಹೆಂಗೆ ಬಾಯ್ ಮಾಡ್ತಾ ಇದ್ದೀರಾ? ಮೆಲ್ಲಕ್ಕೆ ಮಾತಾಡ್ರಿ, ಬರ್ರಿ ಒಳಕ್ಕೆ. ಅದೇನು ಮಾತಾಡೋಣ? ಒಳ ಮಾತಾಡೋ ಅಂತ ವಿಷಯ ಅಲ್ಲ, ಒಳ ಕುತ್ಕೊಂಡು ಮಾತಾಡೋಕ್ಕೆ ನಾವೇನೇನು ಕೊಡೋದು ಥರದ್ದು ಏನೂ ಮಾಡ್ತಿಲ್ಲ ಇಲ್ಲಿ. ಅವಳು ನಿನ್ನ ತಂಗಿ ಸಂಘಕ್ಕೆ ದುಡ್ಡು ಕಟ್ತಂಗೆ ಬಂದು ನಿನ್ನ ಮನೆ ಸೇರ್ಕೊಂಡವಳೆ. ಬಂದು ಇಲ್ಲಿ ಸೇರ್ಕೆ ಬಿಟ್ಟು ಸಂಘಕ್ಕೆ ಕಟ್ಟಲಿಲ್ಲ ಅಂತಂದ್ರೆ ನಾವೇನು ಕಟ್ಟಾನ? ನಾವು ಕಟ್ಕೊಂಡ್ರೆ ಸಾಕಾಗೈತಿ. ಅಲ್ಲೇ ಬಂದು ಇಲ್ಲಿ ಸೇರ್ಕೊಂಡವಳಲ್ಲ, ಇಷ್ಟು ದಿನ ನಾವು ಕಟ್ಟಿದ್ದೀವಿ. ಬಾರೈ ತಾಬೇಕಾದ್ರೆ ನಿಟ್ಟಿರುತ್ತೆ, ಊರು ಬಿಟ್ಟು ಹೋಗ್ಯವಳೆ ಅಂತ ಅಂದ್ಕೊಂಡಿದ್ವಿ ನಾವು. ಏನು ಬಂದೈತಾ ಬರಬಾರದು, ಊರು ಬಿಟ್ಟು ಹೋಗ್ಯವಳೆ, ಸಂಘಕ್ಕೆ ದುಡ್ಡು ಕಟ್ತಕ್ಕಾಗ್ದಲೇನೆ ಅಂದ್ಕೊಂಡಿದ್ವಿ. ಇಲ್ಲ ಇದ್ದಾಳೆ ಎಂಬುದು ಗೊತ್ತಿದ್ರೆ ಹುಡಿಕೊಂಬತ್ತಿದ್ವಿ. ಶಿವನಿ ಎರಡು ದೂರ ಹೆಂಗೆ ಹುಡಿಕೊಂಬಂದ್ರು ಇವರು. ದೂರೈತಿ, ನಾನು ಬರಲ್ಲ ಮಕ್ಕಳವರು ಅಂದ್ಕೊಂಡಿದ್ದೆ. ಇಲ್ಲಾಡಿಲೆ ನಾನು ಕೊಡ್ತೀನಿ ಹೋಗ್ರಿ. ನಾನೆಲ್ಲ ಕೊಟ್ಟದ್ದು ಗೊತ್ತೈತೆ ನನಗೆ. ಕೊಟ್ಟದ್ದು ಗೊತ್ತೈತೆ. ನೀವು ಅಲ್ಲ ಈ ಸಂಜಾನ ಬಂದು ಇಲ್ಲಿ ಬಾಯ್ ಮಾಡ್ತಾ ಇದ್ದೀರಾ. ನಾನೆಲ್ಲ ಕಟ್ತೀನಿ ಹೋಗ್ರಿ. ಏನೇನು ನಾನೇನು ತಿಂಬಲ್ಲ ಯಾರು? ಬಾರೆ ಫಸ್ಟು ಕಟ್ಟಿ ಬರ್ಬಾರೆ. ಇಲ್ಲಿ ಬಿಲ್ಡಪ್ ಕೊಡಬೇಡ ಬಾರೆ. ಸುಮ್ಮನಿರ್ರಿ, ಸುಮ್ಮನಿರೇ ತಾಯಿರ. ಸುಮ್ಮನೆ ಯಾಕೆ ಮರ್ಯಾದೆ ಕಳಿತೀರಿ? ಇಲ್ಲಿ ನಮ್ಮ ಅಕ್ಕಯ್ಯರ ಎಲ್ಲ ನಿಂತ್ಕೊಂಡು ನೋಡಂಗೆ ಸುಮ್ಮನಿರ್ರಿ. ಜನ ಇಲ್ಲಿ ಮೊದಲೇ ಆಡ್ಕೊಂತಾರೆ, ಇಲ್ಲಿ ಒಳ್ಳೆಯದಲ್ಲ ಜನ, ಇಲ್ಲಿ ಮೊದಲೇ ಸರಿ ಇಲ್ಲ ಅಂಥದ್ರಾಗೆ ನೀನು ಇದನ್ನ ಈ ಬಂದು ಮರ್ಯಾದೆ ತೆಗಿತಿದ್ರಲ್ಲಿ ಕಟ್ತೀನಿ ಹೋಗಿ. 2 ಲಕ್ಷ ನನಗೇನೇನು ದೊಡ್ಡದಲ್ಲ, ನಾನೆಲ್ಲ ಕಟ್ತೀನಿ. ನಮ್ಮ ಅಕ್ಕ ಹೊಲ ಮಾಡ್ಯಾರ, ಒಂದು ಕೋಟಿಗೆ ಇದ್ದಾಳೆ ಇವತ್ತು ಗೊತ್ತೇ. ನಮ್ಮ ಅಕ್ಕ 1 ಕೋಟಿ ರೂಪಾಯಿ ಹೊಲ ಮಾರಿ ಇವತ್ತು. ನಿಮ್ಮ ಅಕ್ಕ ಇಂತ 7 ಕೋಟಿ ಇದ್ರೆ ಏನಕ್ಕೆ ಬಂದಂಗೆ? ಇನ್ನು ನಮಗೇನೇ ನಾನು ಬರಂಗೈತೇನೆ. ನಿಮ್ಮ ಅಕ್ಕ ಇಂತಾಗಿದ್ರೆ ಫಸ್ಟು ಸಂಘದ ದುಡ್ಡು ಕಟ್ಟು ಬಂದು ನೀನು ಇಲ್ಲಿ ಮಾತಾಡು. ಸುಮ್ಮನೆ ಮಾತಾಡ್ಬೇಡ ನೀನು ಕೆಲ್ಸಕ್ಕೆ ಬರ್ದಂಗೆ. ಲೌಡಿ ಅಲ್ಲ, ಸಂಘದ್ದು 15 ತಿಂಗಳು ದಾಟಿ ಕಟ್ಟಿದ್ದೀವಲ್ಲ ನಾವು. ಯೋಟನ್ ದುಡ್ಡು ಹಾಕ್ಯಂಡು ಕಟ್ಟಿದ್ದೀವಿ, ನಮ್ಮ ತಲೆ ಮೇಲೆ ಬರುತ್ತೆ ಅಂತ. ನೀನು ಇಲ್ಲ ಇದೆಯಾ ಅಂತ ಅಚ್ಚೆ ಮತ್ತು ಯೋಟನ ಆಗ್ಲಿ ಬೊಚ್ಚಾಜ್ ಅಂತ ಹುಡುಕ್ಯಂಬಂದ್ವಿ ನಾವು. ಯೋಟನ ಆಗ್ಲಿ ಅಂತ ಹೇಳಿ ಹೇಳ್ರಿ ತಾಯಿರ. ನಾಳೆಗೆ ಬಂದು ಅವಳೆಲ್ಲ ಕ್ಲಿಯರ್ ಮಾಡ್ತಾಳೆ ಹೋಗ್ರಿ. ಅವಳು ದೇವಟ್ ಐತೆ ಅಟ್ಟು ಕ್ಲಿಯರ್ ಮಾಡ್ತಾಳೆ. ಸುಮ್ಮನೆ ಇಲ್ಲಿ ಯಾಕೆ ಬಾಯ್ ಮಾಡಕ್ಕೆ ಬಂದಿದ್ದೀರಾ? ನೀನೇನ ಹಿಂಗೆ ಹೇಳ್ತೀಯಮ್ಮ? ನಿನ್ನ ತಂಗಿಗೆ ಹೇಳ್ಬೇಕಾಗಿತ್ತು ಸಂಘಕ್ಕೆ ತಾಬೇಕಾರೆ ನೋಡ್ಕೊಂಡು ತಗೊಳಮ್ಮ ಅಂತ. ಯೋಗ್ಯತೆ ಕಟ್ಟ ಯೋಗ್ಯತೆ ಇದ್ರೆ ತಗೋಬೇಕು. ಕಟ್ಟಕ್ಕಾದ್ರೆ ಕೈಲಾದ್ರೇನೆ. ಕೈಲಾಗಲಿಲ್ಲ ಅಂತಂದ್ರೆ ನಾವು ಸೋಂಬೇರಿಗಳು, ನನ್ನ ಕೈಲಾಗಲ್ಲ, ನನ್ನ ಸಾಡೆ ಸೊತ್ತು ಅಂತ ಹೇಳಿ ತಾಬಾರ್ದಾಗಿತ್ತು. ಮತ್ತು ತಗೊಬಿಟ್ಟು ಇವಾಗ ಅಕ್ಕನ ಮನೆಯಕ್ಕೆ ಬಂದು ಸೇರ್ಕೊಂಡವಳಲ್ಲ, ಮಾನ ಮರ್ಯಾದೆ ಇಲ್ದಳು. ಮಾನ ಮರ್ಯಾದೆ ಇದ್ದಳಾಗಿದ್ರೆ ಇಲ್ಲಿ ಬಂದು ಸೇರ್ಕೊಂತಿದ್ಲೆ, ಈ ಒಟ್ಟು ಬಿಟ್ಟಾಳು. ನಾಳಿಕೆ ಬಂದು ಇಲ್ಲಡು 2 ಲಕ್ಷದಾಗ 1 ರೂಪಾಯಿನೂ ನಿಲ್ಲಿಸ್ಕೊಂಬಲ್ಲ ಹೋಗಿ. ಎಲ್ಲ ಕಟ್ತೀನಿ ನಾನು. ನನಗೆ ಗೊತ್ತೈತೆ ಏನು ಮಾಡ್ಬೇಕಂತ ಹೇಳಿ. ಹೋಗಿ ಸುಮ್ಮನೆ, ನನಗೆ ಕಟ್ಟೋದು ಗೊತ್ತೈತೆ, ಎಲ್ಲದು ಗೊತ್ತೈತೆ, ತಾಮದು ಗೊತ್ತೈತಿ. ನೀನೇನಿಲ್ಲಿ ಮಾತಾಡಕ್ಕೆ ಬರಬೇಡ. ಯಾಕ್ರೆ ಅಮ್ಮ ಇರೋ ಗಾಲಾಟೆ? ಸಂಘದಾಗೆ ದುಡ್ಡು ತಗೊಂಡು ಬಂದು ಇಲ್ಲಿ ಸೇರ್ಕೊಂಡವಳು ಇವಳು. ಅಲ್ಲ, ಸಂಘದಾಗೆ ದುಡ್ಡು ತಗೊಬಿಟ್ಟು ಹಿಂಗೆ ಮಾಡಿದ್ರೆ ಅಲ್ಲ, ಮಾನ ಮರ್ಯಾದೆ ಬೇಡವಿ ಇವಳಿಗೆ. ತಗೊಬಿಟ್ಟು ಇಂಥ ಮಾಡ್ತಾ ಇದ್ದಾಳಲ್ಲ. ಮಾನ ಮರ್ಯಾದೆ ಇರಲಾಗಿದ್ರೆ ಇಂಥ ಮಾಡ್ತಿರ್ಲಿಲ್ಲ ಇವಳು. ಸಂಘ ದುಡ್ಡು ತಗೊಂಡು ಬಂದು ಅದಕ್ಕೆ ಇಲ್ಲೇ ಇದೆಯಾ? ನಾನು ಯಾಕತ್ತು ಹೋಗ್ಲಿಲ್ಲ, ಎಷ್ಟೊಂದು ದಿವಸ ಆಯ್ತು. ನಮ್ಮನೆ ನಮ್ಮದೇ ಪಾಟು ಅನ್ಕೊಂತಿದ್ದೆ. ಯಾಕತ್ತು ಇಲ್ಲಿ ಬಂದು ಸೇರ್ಕೊಂಡವಳಲ್ಲ ನನ್ನ ಮನೆಯಾಗೆ ಅನ್ಕೊಂತಿದ್ದೆ. ಸುಮ್ಮನೆ ಇರ್ತೀಯ ನೀನು? ಸುಮ್ಮನೆ ಇರ್ತೀಯೇ? ಬಾಯಿ ಮುಚ್ಕೊಂಡಿರು ಸುಮ್ಮನೆ. ನೀನು ಮಾತಾಡಬೇಡ. ನೀನು ಬಾಯಿ ಇನ್ನೆಂಥದ್ದಮ್ಮ ತಾಯಿ. ಹೇಳು, ನಾಳೆಗೆ ಬರ್ತಾಳೆ, ಎಲ್ಲ ಕಟ್ಟಿ ಕ್ಲಿಯರ್ ಮಾಡ್ತಾಳೆ. ಸುಮ್ಮನೆ ಎಕ್ಸ್ಟ್ರಾ ಮಾತಾಡಬೇಡ್ರಿ. ಇಲ್ಲ ನನ್ನ ತಂಗಿಗೆ ಇವಾಗ ಮೊದಲೇನೆ ಅಡಿಕೆ ಮರಿಲಿ ಜಾಸ್ತಿ. ನನ್ನ ತಂಗಿನೂ ಅಡಿಕೆ ಮರಿ ಜಾಸ್ತಿ. ಊರಾಗ ಯಾರನ್ನ ಕೆಟ್ಟೋಗ್ಲಿ ಅಂತ ಕಾಯಾರ ಹೊರ್ತನು, ಯಾರು ಉದ್ಧಾರ ಆಗಲಿ ಅಂತ ಕಾಯ್ತಾ ಇರೋರು ಯಾರೂ ಇಲ್ಲ. ಅದಕ್ಕೇನೆ ಹೇಳು, ನನ್ನ ತಂಗಿ ಮರ್ಯಾದೆ ತೆಗಿಬೇಡ್ರಿ. ಸುಮ್ಮನೆ ಇಲ್ಲಿಂದನ ಹೊರ್ಟೋಗ್ಬಿಡ್ರಿ. ಕಟ್ತಾಳೆ ಅವಳೆಲ್ಲ ಬಂದು 2 ಲಕ್ಷದ್ರಾಗ 1 ರೂಪಾಯಿನೂ ನಿಲ್ಲಿಸ್ಕೊಂಬಲ್ಲ. ಹಂಗೆ ಕಟ್ಟಿ ಬರ್ತಾಳೆ ಹೋಗ್ರಿ. ಮಾನ ಮರ್ಯಾದೆ ಇರೋಣಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಇವಳು. ನಾವು ಈ ದಿವಸ ಎಷ್ಟು ಅಯ್ಯಂದಿದ್ದೀವಿ. ನಾವೇ ಕುಡಿಕೊಂಬಕ್ಕೆ ಎಷ್ಟು ಹೊತ್ತಾಗುತ್ತೆ, ಎಷ್ಟು ಕಷ್ಟ ಬೀಳ್ತೀವಿ ನಾವೇ ಕುಡಿಕೊಂಡು ಸಂಘಕ್ಕೆ ಕಟ್ಟೋಕ್ಕೆ ಅಂತವಳು. ಈ ಲೌಡಿ ಬಂದು ಇಲ್ಲ ಅಕ್ಕನ ಮನೆ ಬಿಗ್ಗ ಸಿಕ್ತು ಅಂತ ಹೇಳಿ ದೂರ ಐತೆ, ಹೆಂಗೆ ಊರು ಹುಡಿಕೊಂಬರಲ್ಲ ಅಂತ ಹೇಳಿ ಅಲ್ಲ ಇನ್ನೊಂದು ಸೌತಿ ಬಂದು ಇಲ್ಲಿ ಸೇರ್ಕೊಂಡವಳಲ್ಲ. ಮಾನ ಮರ್ಯಾದೆ ಇಲ್ದಾಳು ಅಲ್ಲ ಇವಳು. ಇವಳು ತೆವಲಿಗೆ ತೆವಲು ತೀರಿಸ್ಕೊಂಡ ಮೇಲೆ ನಾವು ಕಟ್ಟೋಕ್ಕಾಗುತ್ತೆ ಅದನ್ನು? ನಿಟ್ಟಿರಬೇಕು ತಾಬೇಕಾರೆ. ನಿಟ್ಟಿದ್ರೆ ಮೈ ಮೇಲೆ ಒಂದಿಟ್ಟು ಎಚ್ಚರಿಕೆ ಇರಬೇಕು. ತಗೋಬೇಕೋ ಬೇಡವೋ, ಆಗುತ್ತೋ ಇಲ್ಲೋ, ನನಗೆ ಕೈಲಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ತಗೋಬಿಟ್ಟು ಬಂದು ಅಕ್ಕನ ಮನೆ ಸಿಕ್ತು ಅಂತ ಹೇಳಿ ಸೇರ್ಕೊಂಡಿದ್ಯಲ್ಲೇ ನೀನು. ಅಲ್ಲ ಇವ್ರು ನೋಡಿ ಹೆಂಗೆ ಮಾತಾಡ್ತಾ ಇದ್ದಾರೆ. ಕಟ್ತೀನಿ ಅಂತ ಹೇಳ್ತಿಲ್ವಿ ನಾನು? ಹೋಗ್ರಿ, ನಾಳೆಗೆ ಬಂದು 2 ಲಕ್ಷದಾಗ 1 ರೂಪಾಯಿನೂ ನಿಲ್ಲಿಸ್ಕೊಂಬಲ್ಲ, ಎಲ್ಲ ಕಟ್ಟೆ ಬರೋದು. ನಾನೇನು ಹೋಗ್ರಿ, ನನ್ನೇನ ತಿಳ್ಕೊಬಿಟ್ಟಿದ್ದೀರಾ ನೀವು? ನಾನು ಎಲ್ಲ ಈಗ ಮನ್ಸು ಮಾಡಿರಿ, ಈಗೆಲ್ಲ ಕಟ್ಟಿ ಬತ್ತೀನಿ ಹೋಗು. ಹಂಗೆ ಕಟ್ಟಾಳು. ಯಾಕೆ ಊರು ಬಿಟ್ಟು ಬಂದು ಅಕ್ಕನ ಮನೆಗೆ ಸೇರ್ಕೊಂಡಿದ್ದೆ ನೀನು? ಸಂಘಕ್ಕೆ ದುಡ್ಡು ಕಟ್ಟಕ್ಕಿಲ್ಲ ಅಂತ ಹೇಳಿ ಅಕ್ಕನ ಮನೆಗೆ ಬಂದು ಸೇರ್ಕೊಂಡಿದ್ಯಲ್ಲ ನೀನು.
ಕಟ್ತೀವಿ ಅಂತ ಹೇಳ್ತಿಲ್ವೇ, ಇವತ್ತೇ ಬತ್ತೀವಿ ಹೋಗಿ. ಅದೇನು ಕಟ್ಟಿ ಕ್ಲಿಯರ್ ಮಾಡಿ ಬರ್ತೀವಿ, ಮರ್ಯಾದೆ ತೆಗಿಬೇಡ್ರಿ. ಬರಲಿಲ್ಲ ಅಂದರೆ ಆವಾಗಿರೋದು ಪೊಲೀಸ್ನವ್ರನ್ನ ಕರ್ಕೊಂಬರ್ತೀವಿ. ಇಲ್ಗೇನೆ ಕಂಪ್ಲೇಂಟ್ ಕೊಟ್ಟು ಕೊಟ್ಟಕ್ಕಾಗಲಿಲ್ಲ ಅಂದಮೇಲೆ ಯಾಕೆ ತಾಂಡಿದ್ಲ. ನೀವು ಅವತ್ತು ಸಂಘಕ್ಕೆ ದುಡ್ಡು ತಗೋಬೇಕಾರೆ ಏನಂತ ಹೇಳಿದ್ರಿ? ನಾವೇ ಎಲ್ಲನ ಸಾಲ ಬಂದಿದ್ದಕ್ಕೆ ಯಾಕೆ ಕಟ್ಕೊಂತೀವಿ, ಒಗ್ಗಟ್ಟಾಗಿರ್ತೀವಿ ಸಂಘದಾಗೆ ಅಂತ ಹೇಳಿ ಯಾಕೆ ಹೇಳಿದ್ದೆ ಅವತ್ತು? ಎಲ್ಲರೂ ಹೇಳಿದ್ರೆ ತಾನೇ. ಅದಕ್ಕೆ ಮತ್ತೆ ನಾನು ಬಿಟ್ಟು ಬಂದಿದ್ದು. ಇಲ್ಲದ್ದೆಲ್ಲಿ ತಂದು ಕಟ್ಟ ನಾನು? ಇದ್ರೇನ ಕೊಡ್ತಾರೆ, ಇಲ್ಲದ್ದೆಲ್ಲಿ ತಗೊಂಬಂದಾರ ಬರೋಣ ನಾನು ಹೇಳು. ಏನೋ ತರೋಕ್ಕಾಗುತ್ತೆ ನಾನು ಇಲ್ಲೊಂದ. ಅದಕ್ಕೆ ಮತ್ತೆ ನಾನು ಬಿಟ್ಟು ಬಂದಿದ್ದು. ಒಟ್ಟು ಬಿಟ್ಟಾಣಿ ಹಿಂಗೆ ಮಾತಾಡಿರಿ ಯಾರನ್ನು ನಿನ್ನ ಉಗಳಲ್ಲಿ. ಅಲ್ಲ ತಮ್ಮ ಯೋಗ್ಯತೆ ತಗೊಂಬಕ್ಕಾರೆ ಹಂಗೇನೆ ಸಿರಿ ಹೇಳ್ಕೊಂಡು ತಗೊಂಡಳು ಕೊಟ್ಟ ಯೋಗ್ಯತೆ ಇಲ್ವೇ ನಿನಗೆ? ಹೆಂಗೆ ಮಾತಾಡ್ತೀಯ ನೋಡು. ಮಗಳೇ ಬರಲಿಲ್ಲ ಅಂತಂದ್ರೆ ನೋಡಿ ನಾಳೆ ಅಷ್ಟೊತ್ತಿಗೆ ನೀನು ನಾವು ಕಂಪ್ಲೇಂಟ್ ಕೊಡ್ತೀವಿ. ಸರಿ ಇವಾಗ ಹೇಳಿದೀವಲ್ಲ ಬರ್ತೀನಿ ಅಂತ ಬೊಗಳವಳೆ, ನಾಳೆಗೆ ಬರಲಿಲ್ಲ ಅಂತ ಮಾತಾಡೋಣ ಬರ್ರಿ. ಅವು ನೋಡಿ ಅವು ದಾರಂತೆ ಬೈಕೊಂಡು ಹೋಗ್ತಾ ಬೋಲ್ ಒಳ್ಳೆವಲ್ಲ ನಿಮ್ಮೂರಗಳವು. ಅಯ್ಯಪ್ಪ ನಮ್ಮೂರಗಳವಿದ್ದಿದ್ದೆ. ಅಯ್ಯಯ್ಯಪ್ಪ ಬೋಲ್ ಒಳ್ಳೆಯವರಲ್ಲ. ಅಯ್ಯಯ್ಯಪ್ಪ ಕೆಟ್ಟರು ಸಾಕೊಂತ ಕಾದಿರ್ತಾರೆ. ಬೋಲ್ ಒಳ್ಳೆಯವರಲ್ಲ ಇವರು. ಯಾಕ ಒಂದು 2 ಲಕ್ಷ ಕೊಡೆ ಕಟ್ಟಿ ಕ್ಲಿಯರ್ ಮಾಡ್ತೀನಿ, ನಾನೆಲ್ಲ ನಿನ್ನ ಕಡೆ ಕೊಡ್ತೀನಿ, ನಾನು ಸಾಲ ತೀರಿಸ್ತೀನಿ. ಹಂಗೆ ಮತ್ತೆ ಕೆಟ್ಟ ಜನಗಳು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ನಾಳೆಗೆಲ್ಲ ಕಟ್ಟಿ ಬಾ, ತಗೊಂಡೋಗಿ ಎಲ್ಲ ಕಟ್ಟು ಬಿಸಾಕ್ಬಿಡು. ಎಲ್ಲ ಕಟ್ಟಿದ್ರೆ ಗೊತ್ತಾಗುತ್ತೆ. ಅವಳಿಗೆ ಬಂದು ಸೇರ್ಕೊಂಡು ಅವಳು ಒಟ್ಟು ಸಾಲ ಮಾಡ್ಕೊಂಡು ಅವನಿಗೆ ಫೋನ್ ಮಾಡು. ಅವನು ರೊಕ್ಕರ ಮನೆಗೆ ಹೋಗಿ ನೀವು ತಂದಲ್ಲ, ಫೋನ್ ಮಾಡು. ರೊಕ್ಕ ಯಾತಕ್ಕೆ ಕೊಟ್ಟಾಳ? ಅವಳು ಕೊಡಲ್ಲ. ಅವಳು ಇಲ್ಲೇ ಕೆಲ್ಸಕ್ಕೆ ಹೋಗೋ ದುಡ್ಡು ತೀರ್ಸು ಅಂದ್ಲಂತ ಅವಳು. ಕೊಡಲ್ಲ. ಮಸ್ತಾಗೈತೆ ಅವಳಿಗೆ ರೊಕ್ಕಗೆ, ಮಸ್ತಾಗೈತೆ ಇಲ್ಲೇ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ಲಂತೆ ಅವಳು. ನೋಡಪ್ಪ ಮಸ್ತಾಗಿದ್ರು ಯಾರೂ ಆಗಲ್ಲ, ಅಕ್ಕ ತಂಗಿಯರು ಆಗಲ್ಲ, ಯಾರೂ ಆಗಲ್ಲ. ಎಷ್ಟು ಆಗಬೇಕಾ ಅಷ್ಟೇನಿ. ಮಸ್ತಾಗೈತೆ ಅವಳು ರೊಕ್ಕಗೆ ಕೊಡೆ ಅಂತಂದರೆ ಅವಳು ಕೊಡಲ್ಲ ಅಂತಂದ್ಲಂತೆ. ಬಿಡು, ನಾವೇನು ತಲೆ ಕೆಡಿಸ್ಕೊಂಬಲ್ಲ, ಸಾಕು ನೀನು ಕೊಡ್ತೀಯಲ್ಲ. ನಾನು ಕೊಡ್ತೀನಿ ಸುಮ್ಮನೆ. ನೀನು ಯಾಕೆ ತಲೆ ಕೆಡಿಸ್ಕೊಂತ? ಯಾವಾಗ ತಂಗಿರಾಗಲ್ಲ ಅಂತ ಯಾಕೆ ಅನ್ಕೊಂತೀಯ? ನಾನು ಹೇಳಿಲ್ವಿ ನಿಮ್ಮ ಅಕ್ಕ ಇದ್ದಾಳೆ, ನಾವೇನು ಕೋಟಿ ಬದುಕಿದ್ದೀವಿ, ಕೊಡ್ತೀವಿ. ಅಲ್ಲ ಕೊಡ್ತೀನಿ ಪಾಪ, ನಿಂದು ಕಷ್ಟನೇನೆ. ನೀವು ಪಾಪ ಹೊಲ ಮಾರಿದ್ರೆ ಇವತ್ತಲ್ಲ ನಾಳೆ ಕೊಡ್ತೀನಿ ನಾನು. ನಾನಂತೂ ಕೊಡ್ದಂಗಂತ ಇರಲ್ಲ. ಫೋನ್ ಮಾಡ್ತೀನಿ ಎಪ್ಪಗೆ ಬಾರಪ್ಪ ಅಂತ ಹೇಳಿ ನಾಳೆ ಕಟ್ಟಿ ಬರ್ತೀನಿ ಹೇಳು. ಅಲ್ಲಿ ಕೂಲಿ ಓಟು ಯಾತಿಲ್ಲ, ಸುಮ್ಮನೆ ಇಲ್ಲೇ ಇರು ಓಟು. ಅಲ್ಲಿ ಮೂರಾಗ ಯಾತ ಕೆಲಸ ಸಿಗಲ್ಲ ಏನಿಲ್ಲ. ಅದಕ್ಕೆ ನಾನು ಇಲ್ಲಿ ನಿಮ್ಮೂರಿಂದನೇ ಇಲ್ಲಿ ಕೆಲಸ ಕೊಡೋಣ ಅಂತ ಇದ್ದೀನಿ. ಇಲ್ಲ ಇಟ್ಕೊಳ್ಳಲ್ಲಿ ನಮ್ಮೂರಾಗೆ ದೂರ ಬೇರೆ ಬಸ್ಗಳು ಇರಲ್ಲ ನೋಡು, ಅದು ಕರ್ದನ ಬರೋಕ್ಕಾಗಲ್ಲ. ಇಲ್ಲಿ ನಿಮ್ಮೂರಾಗ ಟೌನು ಹತ್ರ ಐತೆ, ಬೇಗ ಹೋಗಿ ಬರತ್ಲ ಕೆಲಸಕ್ಕೆ ಅಂತ ಹೇಳಿ ಅದಕ್ಕೆ ಇಲ್ಲೇ ಇರೋಣ ಅಂತ. ಇವ್ರು ಇಲ್ಲಿಗೆ ಹುಡಿಕೆ ಬಂದವ್ರು ನೋಡಲ್ಲೆಲ್ಲ ಹೇಳ್ಕೊಂತ ಇದ್ದಾರೆ. ಈಗ ಎಲ್ಲ ಹೇಳ್ತಾ ಇದ್ದಾರೆ ಗೆರ್ಜೆ ಬೇಸಿಡ್ಲಿಂಗ್ ಅಂತಾಗೆಲ್ಲ ಒಂದವನು ಕಟ್ರಗಳು ಎರಡು ಕಾತ್ಕೊಂಡಿದ್ವು. ಸಿಗ್ಲಿ ಅಂತ ಹೇಳಿ ಮೊದಲೇ ನಮ್ಮಿಬ್ರು ಅಕ್ಕತಂಗೆ ಕಂಡ್ರೆ ಆಗ್ತಿರ್ಲಿಲ್ಲ. ಅವೆರಡು ಕಟ್ರಗಳು ಕಾಯ್ತಿದ್ದು. ಇವಾಗ ಒಂದೆರಡು ಸಿಕ್ಕಿರೋದ್ಕೋ ಹೊತ್ಕೊಂಡು ಹೋಗಿ ಸರಿಯಾಗುತ್ತೆ ಕಟ್ರಗಳಿಗೆ. ಮತ್ತೆ ಕಾತ್ಕೊಂಡಿದ್ವು. ಮೊದಲೇ ನಾನು ಅದು ಇದು ಹೇಳ್ತಿದ್ದೆ ಯಾವ ಥರ ನಾನು ಅದಕ್ಕೆ ನಾನು ಕಂಡ್ರೆ ಆಗಲ್ಲ ಅವ್ರಿಗೆ. ಇವಾಗ ಅವರೆಲ್ಲ ಹೇಳೋದ್ಕೋ ಹೊತ್ಕೊಂಡು ಈ ಒಂಥರ ಅವಕ್ಕೇನೋ ಒಂಥರ ಸಿರಿ. ನಮ್ಮ ಅಕ್ಕ ಇಂತ 2 ಲಕ್ಷ ಇಸ್ಕೊಂಡೋಗಿ ಎಲ್ಲ ಕಟ್ಟು ಬರ್ತೀನಿ ತಾಂಡಿದ್ದೆ. ನಾನು ಅಲ್ಲಿ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಏನು ಮಾಡ್ತೀವಿ, ಅಲ್ಲಿ ಕೆಲಸಗಳು ಸಿಗಲಿಲ್ಲ. ಅದು ಕರ್ದಾನ ಸುಮ್ಮನಾದೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.